ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇವತ್ತು ನಾನು ಬಿರಿಯಾನಿ ಪೌಡರ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ಪೌಡರ್ ಬಂದು ಸೇಮ್ ಹೊಸಕೋಟೆ ಮಟನ್ ಬಿರಿಯಾನಿ ಯಾರೆಲ್ಲ ತಿಂದಿರೋ ಅವರಿಗೆ ಟೇಸ್ಟ್ ಗೊತ್ತಿರುತ್ತೆ. ಸೇಮ್ ಅದೇ ಟೇಸ್ಟೇ ಬರುತ್ತೆ. ಮನೇಲಿ ಒಂದ್ಸಲ ಮಾಡಿ ಟ್ರೈ ಮಾಡಿ. ಇದಕ್ಕೆ ಏನೆಲ್ಲ ಬೇಕು ಅಂತ ಸಾಮಗ್ರಿಗಳು ನಾನು ಮೊದಲೇ ಎತ್ತಿಟ್ಕೊಂಡಿದ್ದೆ. ಹಾಗೆ ಲಾಸ್ಟಲ್ಲಿ ಕೂಡ ಒಂದ್ಸಲ ಮೆನ್ಷನ್ ಮಾಡಿದ್ದೀನಿ ಏನೆಲ್ಲ ಬೇಕು, ಎಷ್ಟು ಕ್ವಾಂಟಿಟಿ ಬೇಕು ಅಂತ. ಹಾಗೆ ಮತ್ತೊಮ್ಮೆ ನಾನು ಮೊದಲು ಏನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಅಂತ ಕೂಡ ಹೇಳ್ತಾ ಇದ್ದೀನಿ. ಚಕ್ಕೆ 4 ಇಂಚು, ಮೆಣಸು 2 ಸ್ಪೂನ್, ಲವಂಗ 2 ಸ್ಪೂನ್, ಮರಾಠಿ ಮೊಗ್ಗು 1 ಸ್ಪೂನ್, ಜಾಕಾಯಿ ಅರ್ಧ ಪೀಸ್, ಏಲಕ್ಕಿ 15ರಿಂದ 18, ಸ್ಟಾರ್ ಫ್ಲವರ್ 5, ಜೀರಿಗೆ 1 ಸ್ಪೂನ್, ಜಾಪತ್ರೆ 4, ಕಲ್ಲುವು 1.5 ಸ್ಪೂನ್. ಇಷ್ಟನ್ನು ಹಾಕ್ಕೊಂಡು ಮೊದಲು ನಾವು ಫ್ರೈ ಮಾಡ್ಕೊಬೇಕು. ಇದು ಸಿಮ್ಮಲ್ಲೇ ಇಟ್ಕೊಂಡು ಸ್ವಲ್ಪ ಹುರ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇರಲಿ. ಐ ಫ್ಲೇಮಲ್ಲಿ ನೀವು ಇಟ್ಕೊಂಡು ಹುರ್ಕೊಂಡ್ರೆ ಬ್ಲ್ಯಾಕ್ ಆಗೋಗುತ್ತೆ. ಆದರೆ ಚೆನ್ನಾಗಿರಲ್ಲ, ಟೇಸ್ಟ್ ಕೂಡ ಅದು ಬರಲ್ಲ, ಫ್ಲೇವರ್ ಕೂಡ ಚೇಂಜ್ ಆಗುತ್ತೆ. ಇಷ್ಟು ಫ್ರೈ ಆದಮೇಲೆ ಪಲಾವ್ ಎಲೆನ ಹಾಕ್ಕೊಳ್ಳಿ. ಪಲಾವ್ ಎಲೆ ಬಂದು ಒಂದು 10ರಿಂದ 12 ಹಾಕ್ಕೊಂಡಿದ್ದೀವಿ. ಪಲಾವ್ ಎಲೆ ಆದಮೇಲೆ 1 ಕಪ್ ಧನಿಯಾ, ಹಾಗೆ ಸೋಂಪು ಕೂಡ ಹಾಕ್ಕೊತಿದ್ದೀನಿ. 1.5 ಸ್ಪೂನು ಸೋಂಪು, 1.5 ಸ್ಪೂನ್ ಸೋಂಪು ಹಾಕ್ಕೊಂಡಿದ್ದೀನಿ. ಹಾಗೆ ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಎರಡನ್ನೂ ಹಾಕ್ಕೊಂಡಿದ್ದೀನಿ. 10ರಿಂದ 15 ಇಷ್ಟನ್ನು ಹಾಕ್ಕೊಂಡು ಲಾಸ್ಟಲ್ಲಿ ಕಸೂರಿ ಮೇಥಿ ಹಾಕ್ಕೊಬೇಕು. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ತಣ್ಣಗಾಗೋವರೆಗೂ ಮಿಕ್ಸಿ ಜಾರ್ಗೆ ಹಾಕಬೇಡಿ. ಬಿಸಿಯಲ್ಲೇ ಹಾಕ್ಕೊಂಡ್ರೆ ಮಿಕ್ಸಿ ಜಾರ್ ಹಾಳಾಗುತ್ತೆ. ಈಗ ನೋಡಿ, ಇದೆಲ್ಲ ತಣ್ಣಗಾಗಿದೆ. ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು, ತುಂಬ ನುಣ್ಣಗಿರಬಾರ್ದು, ಸ್ವಲ್ಪ ತರ್ತರಿಯಾಗಿರಬೇಕಿದು. ತುಂಬ ನುಣ್ಣಗೆ ಮಾಡ್ಕೊಬೇಡಿ, ತರ್ತರಿಯಾಗೇ ಇರಲಿ ಸ್ವಲ್ಪ. ಈಗ ನೋಡಿ, ಬಿರಿಯಾನಿ ಪೌಡರ್ ರೆಡಿಯಾಗಿದೆ. ಒಂದ್ಸಲ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಒಂದ್ಸಲ ಟ್ರೈ ಮಾಡಿ ನೋಡಿ.